ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಿನ್ನೆ ತರಗತಿಯ ಮುಂದುವರೆದ ಭಾಗವನ್ನು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ ಬೇಗ ಅಪ್ಲಿಕೇಶನ್ ಹಾಕ್ರಿ. ಅದೇ ರೀತಿಯಾಗಿ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ಯಾವ ರೀತಿ ನಾವು ಹೆಚ್ಚು ಸ್ಕೋರ್ ಮಾಡಬಹುದು ಅನ್ನೋದು ನೋಡ್ತಾ ಹೋಗಿದ್ವಿ. ಅದೇ ರೀತಿಯಾಗಿ GPTಯಲ್ಲಿ ಬ್ಯಾಕಪ್ ಕಡಿಮೆ ಇದ್ದವರು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದಾದರೆ 120+ ನಾವು ಮಾಡಲೇಬೇಕಾಗುತ್ತೆ. 120+ ನಾವು ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ನಾವು ಆಗೋದು ಡೌಟು. ಅದೇ ರೀತಿಯಾಗಿ ನಿನ್ನೆ ಹೇಳಿದ್ದೆ GPT ಮತ್ತು HSR ಯಾವಾಗ ನೇಮಕಾತಿ ಆಗ್ಬೋದಂದು ಕೂಡ ಹೇಳಿದ್ದೆ. ಆಗಸ್ಟ್ ಲಾಸ್ಟ್ ವೀಕು, ಸೆಪ್ಟೆಂಬರ್ ಫಸ್ಟ್ ವೀಕು ಆಗೋ ಚಾನ್ಸಸ್ ಭಾಳ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರು ಕ್ವಾಲಿಫೈಡ್ ಆಗಿಲ್ವೋ ಅವರು ಸ್ವಲ್ಪ ಚೆನ್ನಾಗಿ ಓದ್ರಿ, ಕ್ವಾಲಿಫೈಡ್ ಆಗ್ರಿ ಮತ್ತು ಎಲ್ಲದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕ್ಲಾಸ್ ಪ್ರಾರಂಭವಾಗುವ ಮುಂಚೆ ನಮ್ಮ ಸ್ನೇಹಿತರು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರಲ್ಲ ನಮ್ಮ ಚಾನಲನ್ನು, ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಸ್ನೇಹಿತರೆ, ಈ PDF ನೋಟ್ಸ್ ಇರೋದನ್ನು ನಾನು KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನಿದು ಕೂಡ ಆಲ್ರೆಡಿ ಮಾಡಿದ್ದೀನಿ, ಇವತ್ತಿಂದು ಕೂಡ ನಾನು 1 hour ಬಿಟ್ಟು ಶೇರ್ ಮಾಡ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು. ಅಲ್ಲಿ ಜಾಯಿನ್ ಆಗಿ ನಿಮಗೆ ಈ ನೋಟ್ಸ್ ಕೂಡ ಸಿಗುತ್ತೆ. ಯಾವೆಲ್ಲ ಪುಸ್ತಕಗಳನ್ನು ಓದಬೇಕಂತಲೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 6 to 12 ಸೋಷಿಯಲ್ ಬುಕ್ ಕಂಪಲ್ಸರಿ ಓದ್ರಿ. ಅದೇ ರೀತಿಯಾಗಿ ಸೈಕಾಲಜಿ ಕೂಡ ಹೇಳಿದ್ದೀನಿ, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಕೂಡ ಇದೆ, ಅದನ್ನು ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಸೈಕಾಲಜಿ ಕೊಂಗವಾಡ ಇದೆ ಅಲ್ವಾ, ವಾಮದೇವಪ್ಪ ಇದೆ, ಇದೆಲ್ಲ ಕವರ್ ಮಾಡಿ. ನಿಮಗೆ ಯಾಕಾಗಲ್ಲ, 120+ ಆರಾಮ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಇದಕ್ಕಂತ ಅಲ್ಲ, ಈಗ VA ಕೂಡ ಕಾಲ್ಫಾರ್ಮ್ ಆಗಿದೆ, ಅದೇ ರೀತಿಯಾಗಿ PDO ಕೂಡ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಆಗ್ಬೋದು ಅಂತ ಕೆಲವರು ನಿನ್ನೆ ಮೆಸೇಜ್ ಮಾಡಿದ್ರು ನೋಡಿ ಸ್ನೇಹಿತರೆ. ಈಗ ಬಿ ಎಡ್ ಅಲ್ಲಿ ಯಾರು ಓದ್ತಾ ಇದ್ರಿ, ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ, ಅವರು ಅಫೇರಿಂಗ್ ಇದ್ದವರು ಕೂಡ ಅಪ್ಲೈ ಮಾಡಿ. ಅಲ್ಲಿ ಕೇಳುತ್ತೆ ಪಾಸ್ಡ್ ಅಂತ ಕೇಳುತ್ತೆ, ಇಲ್ಲಾಂದರೆ ಅಫೇರಿಂಗ್ ಅಂತ ಕೇಳುತ್ತೆ. ಅಫೇರಿಂಗ್ ಅಪ್ಲೈ ಮಾಡಿ ನೀವು ಎಲಿಜಿಬಲ್ ಆಗ್ಬೋದು, ಡೋಂಟ್ ವರಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಬೇಗ ಆಗ್ರಿ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮ ಮುಂದೆ ತಂದಿರತಕ್ಕಂಥ 9th ಸೋಷಿಯಲ್ ಸೈನ್ಸ್ ಬುಕ್ದಿಂದ ರೈಸ್ ಆಗಿರುವಂಥ ಕ್ವಶನ್ಗಳು, ಯಾವ ರೀತಿ ಕ್ವಶನ್ಗಳು ರೈಸ್ ಆಗ್ತವೆ ಅನ್ನೋದು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಕರ್ನಾಟಕವನ್ನು ಕರುನಾಟ್ ಎಂಬ ಶಬ್ದದಿಂದ ಯಾವ ಪ್ರಾಚೀನ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂದ್ರೆ ಇಲ್ಲಿದೆ ನೋಡ್ರಿ, 1 ಸೆಕೆಂಡು. ಇಲ್ಲಿ ನೋಡಿ, ಕರುನಾಟ್ ಅಂತ ಇದು ಪ್ರಾಚೀನ ಶಬ್ದ ಅಂತಾನೆ ಹೇಳ್ತೀವಿ. ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ತಮಿಳಿನ ಸಿಲಪ್ಪದಿಕಾರಂ ಎಂಬ ಕೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕರುನಾಟ್ ಎಂಬ ಶಬ್ದವನ್ನು ಉಲ್ಲೇಖ ಮಾಡಿದೆ, ಕರ್ನಾಟಕವನ್ನು ಈ ರೀತಿಯಾಗಿ ಉಲ್ಲೇಖ ಮಾಡಿದೆ ಅಂತ ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 2 ಈ ರೀತಿ ಇದೆ. ವಿಶಾಲವಾದ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ನೋಡಿ, ಕ್ವಶನ್ಗಳು ಸಿಂಪಲ್ ಆಗಿ ಕಂಡ್ರೂ ಕೂಡ ಅಲ್ಲಿ ನಾವು ಕನ್ಫ್ಯೂಸ್ ಆಗ್ತಾ ಇದೀವಿ. ಹಂಗೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಇದರಲ್ಲೇ ಕ್ವಶನ್ ರೈಸ್ ಆಗ್ತವೆ. ಸಿಲೆಬಸ್ ಬಿಟ್ಟು ಕೂಡ ಅವರು ಹೋಗಲ್ಲ, ನೆನಪಿರಲಿ ಸ್ನೇಹಿತರೆ. ಹೊರಗಿಂದ ಯಾವುದು ತೆಗೆಯಲ್ಲ, ಸಿಲೆಬಸ್ ಕೂಡ ಚೇಂಜ್ ಆಗಲ್ಲ. ಓಕೆನಾ? ನೋಡಿ, ವಿಶಾಲವಾದ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ ಕೇಳಿದರೆ ಇಲ್ಲಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬರುತ್ತದೆ. ನೋಡ್ರಿ,
ನೆಕ್ಸ್ಟ್, ಕರ್ನಾಟಕದ ಪೂರ್ವದ ಅತ್ಯಂತ ಕೊನೆಯ ತುದಿ ಅಂತಂದಾಗ ಇಲ್ಲಿ ಥರ್ಡ್ ಕ್ವಶನ್ ಈ ರೀತಿ ಕೇಳಿದರೆ, ಕರ್ನಾಟಕದ ಪೂರ್ವದಲ್ಲಿ ಅತ್ಯಂತ ಕೊನೆಯ ಇರುವಂತಹ ತುದಿ ಅಂದಾಗ ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದಾಗಿದೆ. ಕ್ವಶನ್ ಕೇಳ್ತಾರೆ, ನೆನಪಿರ್ಲಿ, ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಅಂತ ನಾವಿಲ್ಲಿ ಹೇಳ್ಬೋದು, ಮುಳಬಾಗಿಲು ಅಂತ ಹೇಳ್ಬೋದು. ಕ್ವಶನ್ ನಂಬರ್ 4 ನೋಡ್ರಿ, ಈ ರೀತಿ ಕೇಳಿದರೆ, ಕರ್ನಾಟಕವು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೂ ಕರಾವಳಿ ತೀರ ಹೊಂದಿರುವ ಉದ್ದ ಕೇಳಿದರೆ, ಅಂದ್ರೆ ಭೂಗಡಿ ಅಂದ್ರೆ ಕರಾವಳಿ ಅಂದ್ರೆ ನೀರಿನ ಪ್ರದೇಶ ತೀರವನ್ನು, ಕರಾವಳಿ ತೀರವನ್ನು ಕೇಳಿದರೆ ನೆನಪಿರ್ಲಿಕ್ಕೆ, ಕರ್ನಾಟಕವನ್ನು ಮಾತ್ರ ಏನ್ ಕೇಳಿದರೆ, ಕರ್ನಾಟಕವು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೂ ಕರಾವಳಿ ತೀರ ಹೊಂದಿರುವ ಉದ್ದ ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, 320 ಕಿಲೋಮೀಟರ್ ಉದ್ದವಾಗಿದೆ. ನಮ್ಮ ಕರ್ನಾಟಕವು ಕರಾವಳಿ ತೀರವನ್ನು 320 ಕಿಲೋಮೀಟರ್ ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ದೊಡ್ಡ ಬಂದರು ಯಾವುದು? ನೋಡ್ರಿ, ಇಲ್ಲಿ ಆನ್ಸರ್ ಇದೆ, ನವಮಂಗಳೂರು ಬಂದರು ನಾವು ಕರ್ನಾಟಕದ ಅತ್ಯಂತ ದೊಡ್ಡ ಬಂದರು ಅಂತ ನಾವಿಲ್ಲಿ ಕರಿಬಹುದು. ನೆಕ್ಸ್ಟ್, ಕ್ವಶನ್ ನಂಬರ್ 6, ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ಕ್ವಶನ್ ಎಷ್ಟೋ ಬೇರೆ, ಇದನ್ನ ರೈಸ್ ಆಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಸೇಂಟ್ ಮೇರಿಸ್ ದ್ವೀಪ ಅಂತ ಇದೆ, ಇದನ್ನು ಸ್ಥಳೀಯ ಜನರು ಸ್ಥಳೀಯವಾಗಿ ಏನಂತ ಕರೀತಾರೆ ಅಂದಾಗ ತೊನ್ಸೆ ಫಾರ್ ಅಂತೇಳಿ ಅಲ್ಲಿನ ಜನ ಸ್ಥಳೀಯವಾಗಿ ಇಟ್ಟಂತ ಹೆಸರಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಫಿಜನ್ ಐಲ್ಯಾಂಡ್ ಎಂದು ಯಾವ ದ್ವೀಪಕ್ಕೆ ಕರೆಯಲಾಗಿದೆ ಅಂತ. ಫಿಜನ್ ಐಲ್ಯಾಂಡ್ ಅಂದ್ರೆ ಇಲ್ಲಿ ನೇತ್ರಾಣಿ ದ್ವೀಪಕ್ಕೆ ಕರೆಯಬಹುದು. ಇಲ್ಲಿ ಅತಿ ಹೆಚ್ಚು ಪಾರಿವಾಳ ಇರುವುದರಿಂದ ನಾವೇನಂತೀವಿ, ಫಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಯಾವ ದ್ವೀಪಕ್ಕೆ ಅಂದ್ರಾಗ ಇಲ್ಲಿ ನೇತ್ರಾಣಿ ದ್ವೀಪ ಅಂತ ನಾವಿಲ್ಲಿ ಕಾರವಾರ ಸೈಡ್ ನೇತ್ರಾಣ ದ್ವೀಪ ಅಂತ ನಾವು ಹೇಳ್ಬೋದು. ನೋಡ್ರಿ, ಫಿಜನ್ ಐಲ್ಯಾಂಡ್ ಎಂದು ಯಾವ ದ್ವೀಪಕ್ಕೆ ಕರೆಯಲಾಗಿದೆ ಅಂತ ಅನ್ಬಹುದು. ಇಲ್ಲಾಂದ್ರೆ ನೇತ್ರಾಣಿ ದ್ವೀಪಕ್ಕೆ ಏನೆಂದು ಕರೆಯುತ್ತಾರೆ ಸ್ಥಳೀಯವಾಗಿ ಅಂತ ಕೇಳಿದಾಗ ಫಿಜನ್ ಐಲ್ಯಾಂಡ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಕ್ವಶನ್ ನಂಬರ್ 8 ಹೀಗಿದೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂತ ಬಂದಾಗ ಇಲ್ಲಿ ನಾವು ಹೇಳ್ಬೇಕಾಗುತ್ತೆ ಮುಳ್ಳಯ್ಯನಗಿರಿ. ಅದು ಎಷ್ಟು ಅಂತ ಬಂದಾಗ, ಯಾವುದು ಮತ್ತು ಎಷ್ಟು ಅಂತ ಬಂದಾಗ 1913 ಮೀಟರ್ ಅಂದ್ರೆ ನಿಯರು 2 ಕಿಲೋಮೀಟರ್ ಎತ್ತರದಷ್ಟು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವುದಂದ್ರೆ ಮುಳ್ಳಯ್ಯನ ಗಿರಿ ಕರ್ನಾಟಕದ ಎತ್ತರವಾದ ಒಂದು ಬೆಟ್ಟವಾಗಿದೆ. ಕ್ವಶನ್ ನಂಬರ್ 9, ಚಾರ್ಮುಡಿ ಘಾಟ್ ಯಾವ ಘಾಟ್ ಮಾರ್ಗಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಎಷ್ಟೋ ಬೇರೆ ಕ್ವಶನ್ ರೈಸ್ ಆಗಿದೆ. ಯಾವ ರೀತಿ ಕೇಳ್ತಾನಪ್ಪ ಅಂತಂದಾಗ ಮ್ಯಾಚ್ ದ ಫಾಲೋವಿಂಗ್ ಆದ್ರೆ ಕೇಳ್ಬೋದು, ಈ ರೀತಿಯಾದ ಕೇಳ್ಬೋದು ಅಂತಂದಾಗ ಇಲ್ಲಿ ಮಂಗಳೂರು ಮತ್ತು ಚಿಕ್ಕಮಗಳೂರು ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 10, ಕರ್ನಾಟಕದ ಕಾಶ್ಮೀರ ಹಾಗೂ ಕಿತ್ತಳೆಯ ನಾಡು, ಕರ್ನಾಟಕದ ಕಾಶ್ಮೀರ ಮತ್ತು ಕಿತ್ತಳೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ನೆನಪಿಲ್ಲ ಸ್ನೇಹಿತರೆ, ಕರ್ನಾಟಕದ ಕಾಶ್ಮೀರ ಹಾಗೂ ಕಿತ್ತಳೆಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗಿದೆ ಅಂದಾಗ ಇಲ್ಲಿ ಕೊಡಗು ಅಂತ ನಾವಿಲ್ಲಿ ಹೇಳ್ಬಹುದು. ಯಾವುದಂದ್ರೆ ಕೊಡಗು. ಕಾಶ್ಮೀರ ಅಂತ ಕರೆಯಲು ಕಾರಣ ತಂಪಾಗಿದೆ. ಇಲ್ಲಿ ಕಿತ್ತಳೆಯ ಹಣ್ಣು ಕಾಶ್ಮೀರದ ರೀತಿಯಲ್ಲಿ ಬೆಳೆಯುವುದರಿಂದ ಇಲ್ಲಿ ಕಿತ್ತಳೆಯ ನಾಡು ಅಂತ ನಾವಿಲ್ಲಿ ಕರಿತೀವಿ. ಗೋಕಾಕ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ? ನೋಡ್ರಿ, ಗೋಕಾಕ್ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದಾಗ ಇಲ್ಲಿ ಘಟಪ್ರಭಾ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಎಲ್ಲಿ ಕಾಣಬಹುದು? ನಮ್ಮ ಕರ್ನಾಟಕದಲ್ಲಿ ಕಾಣ್ತಾ ಇದೀವಿ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಅಂತೆ. ಮಧುಗಿರಿ ಬೆಟ್ಟದಲ್ಲಿರುವಂತಹ ಏಕಶಿಲಾ ಬೆಟ್ಟ ಅತ್ಯಂತ ದೊಡ್ಡವಾದ ಒಂದು ಏಕಶಿಲೆಯಿಂದ ಕೂಡಿದ ಒಂದು ಬೆಟ್ಟಕ್ಕೆ ನಾವು ಏಕಶಿಲಾ ಬೆಟ್ಟ ಅಂತ ಕರಿತೀವಿ. ನೆಕ್ಸ್ಟ್,
ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು? ನೋಡ್ರಿ ಕ್ವಶನ್ ಯಾವ ರೀತಿ ಕೇಳಿದರೆ, ಜಿಯೋಗ್ರಫಿ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು ಅಂತ ಅಂದಾಗ ಇಲ್ಲಿ ಅತಿ ಹೆಚ್ಚಿನ ಕಬ್ಬಿಣ ಆಕ್ಸೈಡ್ ಇರುವುದರಿಂದ ಇದು ಕೆಂಪಗಾಗಲು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರು 14, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ. ನೋಡ್ರಿ ಅತಿ ಕಡಿಮೆ ಅಂತ ಕೇಳಿದರೆ ಇಲ್ಲಿ ವಿಜಯಪುರ ಸಡನ್ಲಿ ಹೇಳ್ಬಿಡ್ತೀವಿ. ಅತಿ ಕಡಿಮೆ ಅಂದ್ರೆ ಬಿಸಿಲಿನ ನಾಡು ರಾಯಚೂರು ಇರ್ಬೋದು, ಇಲ್ಲ ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಇರ್ಬೋದು ಅಂತ ಸಡನ್ಲಿ ಹಾಕ್ಬಿಡ್ತೀವಿ. ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ರಾಯಚೂರು ಕೊಟ್ಟಿರ್ತಾರೆ, ಗುಲ್ಬರ್ಗ ಕೊಟ್ಟಿರ್ತಾರೆ, ವಿಜಯಪುರ ಕೊಟ್ಟಿರ್ತಾರೆ. ಯಾಕಂತಂದಾಗ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲೇ ಜಾಸ್ತಿ ಅರಣ್ಯ ಕಡಿಮೆ ಇರ್ಬೋದು ಅಂತ ಹೇಳಿ ಹಾಕ್ತೀವಿ. ನೋ, ವಿಜಯಪುರ ಅತ್ಯಂತ ಅರಣ್ಯ ಕಡಿಮೆ ಹೊಂದಿರುವಂತ ಜಿಲ್ಲೆ. ಇಲ್ಲಿ ಒಂದು ಕ್ವಶನ್ ಹೇಳಿದ್ದಾರೆ, ಶರಾವತಿ, ಕೃಷ್ಣ, ಕಾವೇರಿ, ತುಂಗಭದ್ರಾ. ಕೃಷ್ಣಾ ನದಿ, ಕಾವೇರಿ, ಶರಾವತಿ, ತುಂಗಭದ್ರಾ ಇಲ್ಲಿ ಹೊಂದಾಣಿಕೆ ಇಲ್ಲದನ್ನು ಗುರುತಿಸಿ ಅಂತ ಕೇಳ್ತಾರೆ. ಇಲ್ಲಿ ಯಾವ ಆಧಾರದ ಮೇಲೆ ಹೊಂದಾಣಿಕೆ ಇಲ್ಲ ಅಂತ ನಾವು ಹೇಳ್ಬೋದು? ಥಿಂಕ್ ಮಾಡಿ. ಕೃಷ್ಣಾ ನದಿ, ಕಾವೇರಿ, ಶರಾವತಿ, ತುಂಗಭದ್ರಾ ಥಿಂಕ್ ಮಾಡಿ. ಸರ್, ಶರಾವತಿ ಮತ್ತು ತುಂಗಭದ್ರಾ ಇವು ಉಪನದಿಗಳು, ಹಂಗಾಗಿ ಎರಡು ಬಂದಿದಾವಲ್ಲ. ಇಲ್ಲಿ ಏನಪ್ಪಾ ಅಂತಂದಾಗ ನಾವು ಓದುವ ವಿಧಾನ ಹೆಂಗಂದ್ರೆ, ಪಶ್ಚಿಮಕ್ಕೆ ಹರಿಯುವ ನದಿಗಳು, ಅದೇ ರೀತಿಯಾಗಿ ಪೂರ್ವಕ್ಕೆ ಹರಿಯುವ ನದಿಗಳನ್ನು ನಾವು ವಿಂಗಡಣೆ ಮಾಡಿದಾಗ ಇಲ್ಲಿ ಕೃಷ್ಣಾ ನದಿ, ಕಾವೇರಿ ಮತ್ತು ತುಂಗಭದ್ರಾ ಇವು ಮೂರು ಏನಾಗ್ತವೆ ಅಂತಂದಾಗ ಇವು ಪೂರ್ವ ದಿಕ್ಕಿಗೆ ಹರಿತವೆ. ಆದರೆ ಶರಾವತಿ ನದಿಯು ಪಶ್ಚಿಮಕ್ಕೆ ಹರಿಯುತ್ತೆ. ಹಾಗಾಗಿ ಹೊಂದಾಣಿಕೆ ಇಲ್ಲದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ಕ್ವಶನ್ ಕೂಡ ನಿಮ್ಗೆ ಕೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಕ್ವಶನ್ ನಂಬರ್ 16 ಈ ರೀತಿ ಇದೆ, ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಯಾವುದು? ಅಂದ್ರೆ ಕರ್ನಾಟಕದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡಿ ಒಂದು ಜಲಾಶಯ ನಿರ್ಮಾಣ ಮಾಡ್ತಾರೆ, ಅದು ಯಾವುದು ಅಂತ ಕೇಳಿದಾಗ ಮಾರಿ ಕಣಿವೆ ಅಂತ ಹೇಳ್ತೀವಿ. ಇದಕ್ಕೆ ವಾಣಿ ವಿಲಾಸ ಅಂತ ಕರಿತೀವಿ. ನೋಡ್ರಿ ಇದು ಎಲ್ಲಿ ಬರುತ್ತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪ, ಅಂದ್ರೆ ಹಿರಿಯೂರು ತಾಲೂಕಿನ 20 ಕಿಲೋಮೀಟರ್ ಅಂತರದಲ್ಲಿ ಕಾಣ್ತಾ ಇದೀವಿ ಮಾರಿ ಕಣಿವೆ ಅಂತ ಹೇಳ್ಬಿಟ್ಟು. ಇದು ಸ್ಥಾಪನೆಯಾಗಿದ್ದು 1907ರಲ್ಲಿ ಇದು ಸ್ಥಾಪನೆ ಆಗಿದೆ ಸ್ನೇಹಿತರೆ. 1907ರಲ್ಲಿ ನಾವು ಸ್ಥಾಪನೆ ಆಗಿದ್ದು ಕಾಣ್ತೀವಿ. ಓಕೆ, ಕ್ವಶನ್ ನಂಬರ್ 17 ಈ ರೀತಿ ಇದೆ, ಶಿವನ ಸಮುದ್ರದ ಬಳಿ ಜಲ ವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ, ಸ್ಥಾಪಿಸಲಾಗಿದೆ ಅಂತ ಕೇಳಿದಾಗ ಶಿವನ ಸಮುದ್ರ ಹತ್ತಿರ ಕಾವೇರಿ ನಾವು ಜಲ ವಿದ್ಯುತ್ ಅನ್ನು ಕಾಣ್ತಾ ಇದ್ದೀವಿ. 1902ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ಕರ್ನಾಟಕ. ಪವನ ವಿದ್ಯುತ್ ಶಕ್ತಿಯಲ್ಲಿ ತಮಿಳುನಾಡು ಆಗುತ್ತೆ. ಅದೇ ರೀತಿಯಾಗಿ ಜಲ ವಿದ್ಯುತ್ ಶಕ್ತಿಯಲ್ಲಿ ನಮ್ಮ ಕರ್ನಾಟಕ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮನ್ನೇ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಕೆಳಗೆ ಕಾಣುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೆಲ್ಪ್ ಆಗಲಿ, ಅವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮಲ್ಲಿ ಯಾವುದಾದ್ರೂ ಗ್ರೂಪ್ ಇದ್ರೆ ಆ ಗ್ರೂಪಿಗೂ ಕೂಡ ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ? ಈ PDF ನೋಟ್ಸ್ ಅನ್ನು ನಾನು ಕಳಿಸಿರ್ತೀನಿ ಗ್ರೂಪಿಗೆ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು ಸ್ನೇಹಿತರೆ. ಓಕೆನಾ? ಯಾವುದೇ ಕಾರಣಕ್ಕೂ ಇದಕ್ಕೆ ಫೀಸ್ ಏನು ಇರುವುದಿಲ್ಲ. ಲೈಕ್, ಕಾಮೆಂಟ್ಸ್, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಇಷ್ಟಿದ್ರೆ ಸಾಕು. ಓಕೆನಾ? ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿಯ ಭೂಮಿಯನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕಲಬುರಗಿ ಅಂತ ಹೇಳ್ಬೋದು. ಅತಿ ಹೆಚ್ಚು ಸಾಗುವಳಿ ಹೊಂದಿರುವಂತ ಭೂಮಿ ಹೊಂದಿರುವುದು ಕಲಬುರಗಿ. ಅತಿ ಕಡಿಮೆ ಸಾಗುವಳಿ ಹೊಂದಿರುವುದೊಂದು ಬೆಂಗಳೂರು ನಗರ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರುವುದಂತನೂ ಕೂಡ ನಾವು ಹೇಳ್ತಿದ್ವಿ. ಇಲ್ಲಿ ಸಾಗುವಳಿ ಭೂಮಿ ಅಂದ್ರೆ ನಾವು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಸಾಗುವಳಿ ಭೂಮಿ ಅಂತ ಕರಿತೀವಿ. ಇದು ಕಲಬುರಗಿ ಅಂತ ನಾವು ಹೇಳ್ಬೋದು.
ನೆಡುತೋಟ ಬೇಸಾಯಕ್ಕೆ ಪ್ಲಾಂಟೇಶನ್ ಒಂದು ಉದಾಹರಣೆ ಅಂತ ಕೇಳ್ತಾರೆ. ನೆಡುತೋಟ ಬೇಸಾಯಕ್ಕೆ ಅಂದ್ರೆ ನಮ್ಮ ವಾಣಿಜ್ಯಕ್ಕಲ್ಲದೆ ನಮ್ಮ ಹಣದ ಗಳಿಕೆಗಾಗಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು. ನೆಡುತೋಪ ಪ್ಲಾಂಟೇಶನ್ ಅಂದ್ರೆ ಒಂದು ತೋಟದ ಪ್ಲಾಂಟೇಶನ್ ಬಹುವಾರ್ಷಿಕ ಬೆಳೆ ಆಗಿರುತ್ತೆ. ಅದು ಉದಾಹರಣೆ ಅಂತಂದಾಗ ಕಾಫಿ, ಚಹಾ. ಇನ್ನೊಂದು ನೆನಪಲ್ಲಿ ನೆಡುತೋಟ ಬೇಸಾಯ ಅಂದಗಟ್ಟಿನೇ ನೀವು ಹೊಗೆ ಸೊಪ್ಪಾಗಿರ್ಬೋದು, ಕೊಬ್ಬಾಗಿರ್ಬೋದು ಈ ರೀತಿ ಹೇಳಿದ್ರೆ ರಾಂಗ್ ಆಗುತ್ತೆ. ಅದು ಯಾಕಪ್ಪ ರಾಂಗ್ ಆಗುತ್ತೆ ಅಂದ್ರೆ ಅದು ವಾಣಿಜ್ಯ ಬೇಸಾಯ. ಈ ನೆಡುತೋಪ ಬೇಸಾಯ ಅಂತಂದಾಗ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಇದು ಬಹುವಾರ್ಷಿಕ ಬೆಳೆಯಾಗಿರುತ್ತೆ. ನೆನಪಲ್ಲಿ ನೆಡುತೋಟ ಅಂದಾಗ ಪ್ಲಾಂಟೇಶನ್ ಬೇಸಾಯ ಕೃಷಿ. ಓಕೆ, ಕಾಫಿ ಮತ್ತು ಚಹಾ ಅಂತ ನಾವು ಹೇಳಬಹುದು. ಓಕೆನಾ. ನೆಕ್ಸ್ಟ್, ಕರ್ನಾಟಕದಲ್ಲಿ ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡರೆ ಮೊದಲ ಸ್ಥಾನದಲ್ಲಿ ಇರುವಂತ ಜಿಲ್ಲೆ ಯಾವುದು? ನೋಡಿ, ಮೊದಲ ಸ್ಥಾನದಲ್ಲಿರುವಂತ ಜಿಲ್ಲೆ ಬೆಳಗಾವಿ ಅಂತ ಹೇಳ್ಬೋದು. ಅತಿ ಹೆಚ್ಚು ನೀರಾವರಿ ಹೊಂದಿರುವ ಕಾಲುವೆ ನೀರಾವರಿ ಹೊಂದಿರತಕ್ಕಂಥದ್ದು ರಾಯಚೂರು. ಅದೇ ರೀತಿಯಾಗಿ ಕೆರೆ ನೀರಾವರಿ ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಶಿವಮೊಗ್ಗ. ಅದೇ ರೀತಿಯ ಕೊಳವೆ ಬಾವಿ ನೀರಾವರಿ ಬೆಳಗಾವಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಜಿಲ್ಲಾವಾರು ವಿಂಗಡಣೆ ಮಾಡಿದಾಗ ತೆಗೆದುಕೊಂಡಾಗ ಅತಿ ಹೆಚ್ಚಿನ ನೀರಾವರಿ ಹೊಂದಿರುವಂತ ಪ್ರದೇಶ ಅಂದಾಗ ಬೆಳಗಾವಿ ಅಂತ ನಾವು ಹೇಳ್ತೀವಿ. ಕಾಲುವೆ ನೀರಾವರಿ ರಾಯಚೂರು, ನೆನಪಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 22. ಹೈನು ಬೆಳೆ ಅಂತ ಕರಿತೀವಿ. ಹೈನು ಬೆಳೆ ಎಂದು ಕರೆಯಲ್ಪಡುವ ಬೆಳೆ ಯಾವುದು? ಹೈನು ಬೆಳೆ ಎಂದು ಕರೆಯಲ್ಪಡುವ ಬೆಳೆ ಯಾವುದು ಅಂತ ಕೇಳಿದಾಗ ಭತ್ತ. ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಯಾವುದಂದಾಗ ರಾಯಚೂರು ಅಂತ ಕೇಳ್ತಾ ಇದ್ದೀವಿ. ಅದರಲ್ಲಿ ಸಿಂಧನೂರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಸಿಂಧನೂರು ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಭತ್ತ ಬೆಳೆಯುವಂತಹ ತಾಲೂಕುಗಳು ಅನ್ಬೋದು. ಜಿಲ್ಲೆ ಅಂದಾಗ ರಾಯಚೂರು ಬರುತ್ತೆ. ರಾಯಚೂರಲ್ಲಿ ಸಿಂಧನೂರು ಅಂತ ನಾವು ಇಲ್ಲಿ ಹೇಳ್ಬೋದು. ಹೊಗೆ ಸೊಪ್ಪು, ತಂಬಾಕು ಭಾರತಕ್ಕೆ ಪರಿಚಯಿಸಿದವರು ಯಾರು? ಭಾರತಕ್ಕೆ ಒಂದು ಇಂಟ್ರೊಡಕ್ಷನ್ ಮಾಡಿದವರು ಯಾರು ಅಂತ ಕೇಳಿದಾಗ ಹೊಗೆ ಸೊಪ್ಪು ಮೀನ್ಸ್ ತಂಬಾಕು. ಪೋರ್ಚುಗೀಸರು 17ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಹೊಗೆ ಸೊಪ್ಪನ್ನು ಪರಿಚಯ ಮಾಡಿಕೊಡುತ್ತಾರೆ. ನೆನಪಲ್ಲಿ. ನೆಕ್ಸ್ಟ್, ಬೆಳಗಾವಿಯ ಜಿಲ್ಲೆಯ ನಿಪ್ಪಾಣಿ ದೇಶದಲ್ಲಿ ಯಾವುದಕ್ಕೆ ಪ್ರಸಿದ್ಧಿ ಹೊಂದಿದೆ, ಹೆಸರುವಾಸಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ದೇಶದಲ್ಲಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಹೆಸರುವಾಸಿಯಾಗಿದೆ ಅಂತ ಕೇಳಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬೀಡಿ ತಯಾರಿಕೆಯ ತಂಬಾಕು. ಬೀಡಿ ತಂಬಾಕು ಅಂತ ಹೇಳ್ತೀವಲ್ಲ, ಅದಕ್ಕೆ ಹೆಚ್ಚು ವಾಸಿಯಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅರೇಬಿಕ್ ಮತ್ತು ರೋಬಸ್ಟ್ ಇವು ಯಾವುದರ ತಳಿ ಅಂತ ಕೇಳ್ತಾ ಇದ್ದಾರೆ. ಅರೇಬಿಕ್ ಮತ್ತು ರೋಬಸ್ಟ್ ಅನ್ನೋವು ನಮ್ಮ ಕಾಫಿ, ಇವು ಅತ್ಯಂತ ಉನ್ನತ ಮಟ್ಟದ ಒಂದು ತಳಿ ಪ್ರಭೇದ ಅಂತ ಕೇಳ್ಬೋದು. ಒಂದು ಅತ್ಯಂತ ಬೆಲೆ ಬಾಳುವಂತಹ ಕಾಫಿ ತಳಿ ಅಂತಾನೆ ಹೇಳ್ಬೋದು. ಯಾವುದಂದಾಗ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ ಅಂತ ಹೇಳ್ಬೋದು. ಇದು ಕಾಫಿಯ ಒಂದು ತಳಿ ಅಂತಾನೆ ಹೇಳ್ಬೋದು. ಅರೇಬಿಕ್ ಮತ್ತು ರೋಬಸ್ಟ ಇವು ಕಾಫಿಯ ಒಂದು ಪ್ರಭೇದ ಅಂತ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. ನೋಡಿ, ಈ ರೀತಿ ಇದೆ. ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವ ವಲಯದಲ್ಲಿ ನಾವು ಕಾಣುತ್ತೇವೆ? ನೋಡಿ, ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವ ವಲಯದಲ್ಲಿ ನಾವು ಕಾಣುತ್ತೇವೆ ಅಂತ ಬಂದಾಗ ದ್ವಿತೀಯ ವಲಯ ಅಥವಾ ತಯಾರಿಕಾ ವಲಯ ಅಂತ ಅಂತೀವಿ. ದ್ವಿತೀಯ ವಲಯ, ತಯಾರಿಕಾ ವಲಯ, ಉತ್ಪಾದಕ ವಲಯ ಅಂತ ನಾವು ಅಂತೀವಿ. ಯಾವುದೆಂದರೆ ಕೃಷಿಯ ವಲಯ. ನೆಕ್ಸ್ಟ್, ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ನೋಡಿ, ಈ ರೀತಿ ಕ್ವಶನ್ ಕನ್ಫರ್ಮ್ ಬರುತ್ತೆ. ಕ್ವಶನ್ ರೈಸ್ ಆಗಿಲ್ಲ, ಯಾವಾಗ ಬೇಕಾದರೂ ರೈಸ್ ಆಗ್ಬೋದು, ನೆನಪಿರಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ. ಈ ಹೇಳಿಕೆ ನೀಡಿದ ಯಾರು ಅಂತಂದಾಗ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಂತ ನಾವಿಲ್ಲಿ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಕ್ವಶನ್ 28.
ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪ್ರಾರಂಭವಾದ ವರ್ಷ ನೋಡಿ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಪ್ರಾರಂಭವಾದ ವರ್ಷ 1988 ಅಂತ ನಾವಿಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುವಂತಹ ವಲಯ ಯಾವುದು? ನಮ್ಮ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುವಂತಹ ವಲಯ ಯಾವುದಂದಾಗ ತೃತೀಯ ವಲಯ. ತೃತೀಯ ವಲಯ, ಅದಕ್ಕೆ ಸೇವಾ ವಲಯ ಅಂತೀವಿ. ಫಾರ್ ಎಕ್ಸಾಂಪಲ್ ಅಂಚೆ ಕಚೇರಿ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಎನಿವನ್ ಇನ್ಸೂರೆನ್ಸ್, ಎನಿವನ್, ಇದಕ್ಕೆ ನಾವು ಸೇವಾ ವಲಯ ಅಂತ ಕರಿತೀವಿ. ಇದಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರಾಷ್ಟ್ರಕ್ಕೆ ಆದಾಯವನ್ನು ಗಳಿಸುವುದಕ್ಕೆ ಇದು ನೀಡುವಂತ ಕೊಡುಗೆ ಜಾಸ್ತಿ ಆಗಿದೆ. ಎಷ್ಟಂದ್ರೆ 59% ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ 30, ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವ ಮಾಹಿತಿ ತಂತ್ರಜ್ಞಾನದ ಕಂಪನಿಗಳು ಯಾವುವು? ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಯಾವುವು ಅಂದಾಗ ಇನ್ಫೋಸಿಸ್ ಮತ್ತು ವಿಪ್ರೋ. ಬೆಂಗಳೂರಲ್ಲಿ ಸ್ಥಾಪಿತವಾದಂತಹ ಇನ್ಫೋಸಿಸ್ ಮತ್ತು ವಿಪ್ರೋ ಕಂಪನಿಗಳು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವಂತಹ ಮಾಹಿತಿ ತಂತ್ರಜ್ಞಾನ ಕಂಪನಿಗಳಾಗಿವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಈ ಸ್ಥಾಪನೆ ಮಾಡಿದವರು ಯಾರಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಗ ಮರ್ಜ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರೇ ಇವರೇ ಆಗಿರ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ 1915ರಲ್ಲಿ ಸ್ಥಾಪನೆ ಮಾಡ್ತಾರೆ. 1615ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 32 ಈ ರೀತಿ ಇದೆ ನೋಡಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತ ಕೇಳ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು? ಉತ್ತರ ಇದೆ ಕೆನರಾ ಬ್ಯಾಂಕ್ ಅಂತ ನಾವು ಹೇಳಬಹುದು. ಕೆನರಾ ಬ್ಯಾಂಕ್, ಕರ್ನಾಟಕದ ಕೆನರಾ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ಗಳ ತೊಟ್ಟಿಲೊಂದು ಕರ್ನಾಟಕದ ಯಾವ ಜಿಲ್ಲೆಯನ್ನು ಕರಿತೀವಿ ಅಂದಾಗ ಉಡುಪಿ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ? ನೋಡಿ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ ಅಂತಂದಾಗ ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಅಂದ್ರೆ ಮೈಸೂರು ಸರ್ಕಾರ ಸ್ಥಾಪನೆ ಆಗಿದ್ದು ನವೆಂಬರ್ 1. ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ನವೆಂಬರ್ 1. ಆದರೆ ಇಯರ್ ಮಾತ್ರ ಚೇಂಜ್ 1973 ಇದಾಗಿದೆ. 1956 ಮೈಸೂರು ರಾಜ್ಯ ಆಗಿದೆ. ಇದು ಕರ್ನಾಟಕ ಮರುನಾಮಕರಣ ಆಗಿದ್ದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 34, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಿದ ವ್ಯಕ್ತಿ ಯಾರು? ಮಾಡಿದವರು ಯಾರು ಅಂದಾಗ ಜಾನ್ ಟೇಲರ್ ಅವರು ಪ್ರಾರಂಭ ಮಾಡ್ತಾರೆ 1880ರಲ್ಲಿ. ಆದರೆ KGF ಆಗಿ ಪರಿವರ್ತನೆ ಆಗುತ್ತೆ 1885ರಲ್ಲಿ. ಹೌದಾ? ಇಷ್ಟರಲ್ಲಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 35 ನೋಡಿ. ಭಾರತದ ಸಂವಿಧಾನ ಎಷ್ಟನೇ ವಿಧಿಯು ಚುನಾವಣೆ ಆಯೋಗ ರಚನೆ ಬಗ್ಗೆ ನೋಡಿ ಸ್ನೇಹಿತರೆ. ಇನ್ನೊಂದು ನೆನಪಿರಲಿ, ಯಾಕಂತಂದಾಗ ಇತ್ತೀಚೆಗೆ ಯಾವ್ದು ಬೇಸ್ಡ್ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಈಗ ಚುನಾವಣೆ ನಡೀತಾ ಇರುವುದರಿಂದ ಅದರ ಬೇಸ್ಡ್ ಮೇಲೆ ಒಂದೆರಡು ಕ್ವಶನ್ ರೈಸ್ ಆಗ್ಬೋದು. ಅದು ನಮ್ಮ ಪಠ್ಯ ಪುಸ್ತಕದಲ್ಲಿರುವಂತವೇ ರೈಸ್ ಆಗ್ತವೆ, ಬೇರೆ ಯಾವುದೇ ಕಾರಣಕ್ಕೂ ಹೊರಗಿಂದ ತಂದ ಹಾಕಲ್ಲ. ನೋಡ್ರಿ, ಭಾರತದ ಸಂವಿಧಾನದ ಎಷ್ಟನೇ ವಿಧಿಯು ಚುನಾವಣೆ ಆಯೋಗದ ಬಗ್ಗೆ ತಿಳಿಸುತ್ತದೆ ಅಂದಾಗ ಇಲ್ಲಿ ನೋಡ್ರಿ 324ನೇ ವಿಧಿಯು ನಮ್ಮ ಸಂವಿಧಾನದಲ್ಲಿ ಚುನಾವಣೆ ಆಯೋಗದ ತಿಳಿಸುತ್ತದೆ. ಓಕೆ ಸ್ನೇಹಿತರೆ, ಇಷ್ಟು ಇವತ್ತು 35 ಕ್ವಶನ್ ರೈಸ್ ಮಾಡಿದ್ವಿ. ಅದರಲ್ಲಿ ಕ್ವಶನ್ ವೆರಿ ಇಂಪಾರ್ಟೆಂಟ್, ಎಲ್ಲವೂ ಕ್ವಶನ್ ವೆರಿ ಇಂಪಾರ್ಟೆಂಟ್. ಯಾವ ಕ್ವಶನ್ ರೈಸ್ ಆಗ್ತಾವಂತ ಗೊತ್ತಾಗಲ್ಲ ನೆನಪಲ್ಲಿ. ಮುಂದಿನ ದಿನಮಾನಗಳಲ್ಲಿ ಇಂಥವೇ ರೈಸ್ ಆಗ್ತಾವಂತ ನಾನು ಹೇಳ್ತೀನಿ. ಅದೇ ಕ್ಲಾಸ್ ಕೂಡ ನೋಡಂತ್ರಿ. ಅದೇ ರೀತಿಯಾಗಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ಈಗ ವಾಚ್ ಮಾಡಿರಲ್ಲ, ನೋಡಿದಿರಲ್ಲ, ವೀಕ್ಷಣೆ ಮಾಡಿದಿರಲ್ಲ, ಅವರು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಅದೇ ರೀತಿಯಾಗಿ
ಈ PDF ನೋಟ್ಸ್ ನಾನು ಇನ್ನೂ 1 ಅವರಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ, ಅಲ್ಲಿ ಕೂಡ ನೋಡಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತಾನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.